ನಮಸ್ಕಾರ ಸ್ನೇಹಿತರೆ. ಒಂದು ಟೈಮಲ್ಲಿ ಶೌಚಾಲಯ ಕ್ಲೀನ್ ಮಾಡ್ತಿದ್ದ KS ಬಸವಂತಪ್ಪ ಈಗ ಸಚಿವರಾಗಿದ್ದಾರೆ. ಅಂದು ಜಾತಿ ಕಾರಣ ಕೊಟ್ಟು ದೇವಸ್ಥಾನಕ್ಕೆ ಎಂಟ್ರಿನೇ ಇರಲಿಲ್ಲ. ಈಗ ಎಲ್ಲಾ ದೇವಸ್ಥಾನಗಳು ಇವರ ಕಂಟ್ರೋಲ್ನಲ್ಲಿ ಬರುತ್ತೆ. ಹಾಗಾದ್ರೆ ಈ ಹೊಸ ಮುಜರಾಯಿ ಸಚಿವ KS ಬಸವಂತಪ್ಪ ಯಾರು? ಇವರ ಹಿನ್ನೆಲೆ ಏನು? ಪೌರ ಕಾರ್ಮಿಕ ವೃತ್ತಿಯಿಂದ ಸಚಿವ ಸ್ಥಾನದವರೆಗೆ ಬೆಳೆದಿದ್ದು ಹೇಗೆ? ಆಸ್ತಿ ಚಿನ್ನ ಎಷ್ಟಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. KS ಬಸವಂತಪ್ಪ ಹಿನ್ನೆಲೆ ಏನು? KS ಬಸವಂತಪ್ಪ 1969 ಜುಲೈ 20ರಂದು ದಾವಣಗೆರೆಯ ಹಳೆ ಕುಂದವಾಡದಲ್ಲಿ ಜನಿಸಿದ್ರು. ತಂದೆ ಸಂಗಪ್ಪ, ತಾಯಿ ಹನುಮಕ್ಕ. ಇಬ್ಬರು ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ರು. ಅಂದ್ರೆ ಪಬ್ಲಿಕ್ ಶೌಚಾಲಯ, ಸೈಕಲ್ ಸ್ಟ್ಯಾಂಡ್ ಹೀಗೆ ಎಲ್ಲವನ್ನು ಗುತ್ತಿಗೆ ತಗೊಂಡು ಕ್ಲೀನ್ ಮಾಡೋ ಕೆಲಸ. ಇವರದ್ದು SCಯ ಮಾದಿಗ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿತ್ತು. ಬಡತನದಿಂದಾಗಿ ಬಸವಂತಪ್ಪ PUCಗೆ ಓದೋದು ಬಿಟ್ಟುಬಿಟ್ರು. ತಮ್ಮ ತಂದೆ ತಾಯಿಯ ಪೌರ ಕಾರ್ಮಿಕ ವೃತ್ತಿಯನ್ನ ತಮ್ಮದಾಗಿಸಿಕೊಂಡ್ರು. ಶೌಚಾಲಯ ಕ್ಲೀನಿಂಗ್ ನಿಂದ ಹಿಡಿದು ಬೀದಿ ಬೀದಿಗಳಲ್ಲಿ ಕಸ ಗುಡಿಸೋ ಕೆಲಸ ಕೂಡ ಮಾಡಿದ್ರು. ಈ ನಡುವೆಯೇ ತಮ್ಮ ಸಮುದಾಯ ಮತ್ತು ಆ ಭಾಗದ ಜನರ ಜೊತೆ ಒಳ್ಳೆಯ ಹೆಸರು ಮಾಡಿದ್ರು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಪೌರ ಕಾರ್ಮಿಕ ಕೆಲಸ ಮಾಡಿಕೊಂಡೇ ಬಸವಂತಪ್ಪ ರಾಜಕೀಯದಲ್ಲಿ ಗುರುತಿಸಿಕೊಳ್ಳಲು ಶುರು ಮಾಡಿದ್ರು. ಕಾಂಗ್ರೆಸ್ ಸೇರಿ ಪಕ್ಷದಲ್ಲಿ ತಳಮಟ್ಟದಿಂದ ಬೆಳೆದ್ರು. ಶಿಸ್ತಿನ ಸಿಪಾಯಿ ಅಂತ ಕರೆಸ್ಕೊಂಡ್ರು. ನೀರಿಗಾಗಿ ಜನರ ಪರವಾಗಿ ಪಾದಯಾತ್ರೆ ಮಾಡಿದ್ರು. 2016ರಲ್ಲಿ ದಾವಣಗೆರೆಯ ಅನಗೋಡು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿನ್ನಾದ್ರು. ನಂತರ SC ಮೀಸಲು ಕ್ಷೇತ್ರ ಮಾಯಕೊಂಡದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಸವಂತಪ್ಪಗೆ ಟಿಕೆಟ್ ಕೊಟ್ಟು ಕಣಕ್ಕೆ ಇಳಿಸಿತು. ಆದ್ರೆ ಬಿಜೆಪಿಯ N ಲಿಂಗಪ್ಪ ವಿರುದ್ಧ ಸೋಲು ಅನುಭವಿಸಿದ್ರು. ಆದ್ರೂ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಬಿಡ್ಲಿಲ್ಲ. ಯಾರಿಗೆ ಏನೇ ಕಷ್ಟ ಇದ್ರೂ, ಆರೋಗ್ಯ ಸಮಸ್ಯೆ ಬಂದ್ರು ಬಸವಂತಪ್ಪ ಮುಂದೆ ಇರ್ತಿದ್ರು. ಹೀಗಾಗಿಯೇ ಇವರನ್ನ ಕ್ಷೇತ್ರದಲ್ಲಿ ಆಂಬ್ಯುಲೆನ್ಸ್ ಬಸವಂತಪ್ಪ ಅಂತ ಕರೀತಾರೆ. 2023ರಲ್ಲಿ ಶಾಸಕರಾದ ಬಸವಂತಪ್ಪ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಬಸವಂತಪ್ಪಗೆ ಟಿಕೆಟ್ ಕೊಡ್ತು. ಆಗ ಬಸವಂತಪ್ಪ 33,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ವಿನ್ನಾದ್ರು. ಮೊದಲ ಬಾರಿಗೆ ವಿಧಾನಸೌಧದ ಮೆಟ್ಟಿಲು ಹತ್ತಿದ್ರು. ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಕೂಡ ಇಟ್ಟಿರಲಿಲ್ಲ. ಆದ್ರೂ DK ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನ ಒಲಿದು ಬಂದಿದೆ. ಅದು ಕೂಡ ಮುಜರಾಯಿ ಖಾತೆ. ಒಂದು ಟೈಮಲ್ಲಿ ದಲಿತರಿಗೆ ದೇವಸ್ಥಾನಗಳಿಗೆ ಎಂಟ್ರಿಯೇ ಇರಲಿಲ್ಲ. ಆದ್ರೀಗ ಎಲ್ಲಾ ದೇವಸ್ಥಾನಗಳು ಇವರ ಕಂಟ್ರೋಲ್ನಲ್ಲೇ ಬರಲಿವೆ. ಜೊತೆಗೆ ಬಂದರು ಮತ್ತು ಮೀನುಗಾರಿಕೆ ಖಾತೆಗಳು ಇವರಿಗೆ ಒಲಿದಿವೆ. ಸಿದ್ದರಾಮಯ್ಯ ಹಾದಿ ಹಿಡಿದ DKಶಿ. ಹೌದು, ಸಿದ್ದರಾಮಯ್ಯ CM ಆಗಿದ್ದಾಗ ಖಾತೆ ಹಂಚಿಕೆಯಲ್ಲೂ ಅಹಿಂದ ನೀತಿ ಅನುಸರಿಸಿದ್ರು. ಅದರಲ್ಲೂ ಮುಜರಾಯಿ ಖಾತೆಯನ್ನ ರಾಜಕೀಯ ದಾಳವಾಗಿ ಬಳಸಿಕೊಂಡ್ರು. ಮೊದಲಿಗೆ ಶ್ರೀನಿವಾಸ್ ಪ್ರಸಾದ್, ನಂತರ ರುದ್ರಪ್ಪ ಲಮಾಣಿಗೆ ಈ ಖಾತೆ ನೀಡಿದ್ರು. ಇದೀಗ DK ಶಿವಕುಮಾರ್ ಕೂಡ ಅದೇ ಹಾದಿಯನ್ನ ಅನುಸರಿಸಿದ್ದಾರೆ. ಮಾದಿಗ ಸಮುದಾಯದ ಬಸವಂತಪ್ಪಗೆ ಮುಜರಾಯಿ ಖಾತೆ ಕೊಟ್ಟಿದ್ದಾರೆ. ಮಾದಿಗ ಸಮುದಾಯದ ಮತ ಸೆಳೆಯೋ ತಂತ್ರ ಕೂಡ ಇದ್ರ ಹಿಂದಿದೆ. ಸಿದ್ದರಾಮಯ್ಯ ಮೊದಲಿಗೆ CM ಆದಾಗ ಆಂಜನೇಯ ಸಮಾಜ ಕಲ್ಯಾಣ ಸಚಿವರಾಗಿದ್ರು. KS ಬಸವಂತಪ್ಪ ಅವರ ಸೋದರ ಮಾವ ಅನ್ನೋದು ವಿಶೇಷ. ವಿಜಯನಗರ ಉಸ್ತುವಾರಿಯ ಜವಾಬ್ದಾರಿ. ಜಮೀರ್ ಅಹಮದ್ ಖಾನ್ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು. ಆದ್ರೆ ಈ ಜವಾಬ್ದಾರಿ ನನಗೆ ಬೇಡ, ಈಗಾಗಲೇ ಕೆಲಸ ತುಂಬಾ ಇದೆ ಅಂತ CM DK ಶಿವಕುಮಾರ್ಗೆ ಪತ್ರ ಬರೆದಿದ್ರು. ಅಲ್ಲದೆ ಸ್ವಾತಂತ್ರ್ಯ ದಿನಾಚರಣೆಯಂದು ಧ್ವಜಾರೋಹಣಕ್ಕೂ ಹೋಗಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಹೀಗಾಗಿ ಈ ಸ್ಥಾನ ಈಗ ಬಸವಂತಪ್ಪಗೆ ಒಲಿದು ಬಂದಿದೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಧ್ವಜಾರೋಹಣ ಮಾಡಿದ್ದಾರೆ. ಬಸವಂತಪ್ಪ ಕುಟುಂಬ ಮತ್ತು ಆಸ್ತಿ. ಬಸವಂತಪ್ಪ ಮಮತಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಓರ್ವ ಮಗ ಮತ್ತು ಓರ್ವ ಮಗಳು ಇದ್ದಾರೆ. ಎಲೆಕ್ಷನ್ ಟೈಮಲ್ಲಿ ತಮ್ಮ ಆಸ್ತಿ 1,01,00,000 ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಅದರಲ್ಲಿ 3 ಲಕ್ಷದಷ್ಟು ಸಾಲವೂ ಇದೆ. ಇಡೀ ಕುಟುಂಬದ ಬಳಿ ಒಂದೇ ಒಂದು ಕಾರು ಇಲ್ಲ. ಪತ್ನಿ ಹೆಸರಲ್ಲಿ 5 ಗ್ರಾಂ ಚಿನ್ನ ಬಿಟ್ರೆ ಬೇರೇನು ಚಿನ್ನಾಭರಣಗಳಿಲ್ಲ. ಕೃಷಿ ಭೂಮಿ, ಕಮರ್ಷಿಯಲ್ ಕಟ್ಟಡ ಕೂಡ ಇವರ ಹೆಸರಲ್ಲಿದೆ. ಇಷ್ಟೆಲ್ಲ ಇದ್ರೂ ಇವರ ಹತ್ರ ಒಂದು ಸ್ವಂತ ಮನೆಯೂ ಇಲ್ಲ. ಈಗಲೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರಂತೆ. ವೇತನ ಮತ್ತು ಭತ್ಯೆಗಳು. ಸಚಿವರಾಗಿರೋ ಬಸವಂತಪ್ಪಗೆ 1,25,000 ಬೇಸಿಕ್ ಸಂಬಳ ಸಿಗುತ್ತೆ. ಸಚಿವರಿಗೆ ಸಂಬಳ ಜಸ್ಟ್ ಹೆಸರಿಗೆ ಅಷ್ಟೇ. ಯಾಕಂದ್ರೆ ಸಂಬಳದ ಮೇಲೆ ಬಗೆ ಬಗೆಯ ಭತ್ಯೆಗಳು ಸಿಗುತ್ತೆ. ಡೈಲಿ ಓಡಾಡುವಾಗ ಅದು ಇದು ಅಂತ ಸಣ್ಣ ಪುಟ್ಟ ಖರ್ಚಾಗುತ್ತಲ್ವಾ,
ಅದಕ್ಕೂ ದುಡ್ಡು ಸಿಗುತ್ತೆ. ರಾಜ್ಯದ ಒಳಗೆ ಓಡಾಡೋದು ಅಂದ್ರೆ ಡೈಲಿ 2,000 ರೂಪಾಯಿ ಕೊಡ್ತಾರೆ. ಅದೇ ರಾಜ್ಯದಿಂದ ಹೊರಗೆ ಪ್ರಯಾಣ ಕೈಗೊಂಡ್ರೆ 2,500 ರೂಪಾಯಿ ಸಿಗುತ್ತೆ. ಇನ್ನು ಹೋಟೆಲ್ಗಳಲ್ಲಿ ಉಳಿದುಕೊಂಡ್ರೆ ಡೈಲಿ 5,000 ರೂಪಾಯಿವರೆಗೂ ಸಚಿವರಿಗೆ ಸಿಗುತ್ತೆ. ಇನ್ನು ಸಚಿವರನ್ನ ಭೇಟಿ ಮಾಡಲು ಬರುವ ಅತಿಥಿಗಳಿಗೆ ದುಡ್ಡು ಖರ್ಚಾಗುತ್ತಲ್ವಾ, ಅದೇ ಕಾಫಿ ತಿಂಡಿ ಅಂತ, ಅದಕ್ಕೂ ವರ್ಷಕ್ಕೆ 5 ಲಕ್ಷ ರೂಪಾಯಿ ಸರ್ಕಾರವೇ ಕೊಡುತ್ತೆ. ಸಚಿವರಿಗೆ ರಾಜಧಾನಿ ಬೆಂಗಳೂರಲ್ಲೇ ಸರ್ಕಾರಿ ಬಂಗಲೆ ಕೊಡಲಾಗುತ್ತೆ. ಬಂಗಲೆ ಬೇಡ ಅಂತಾದ್ರೆ ತಿಂಗಳಿಗೆ 2.5 ಲಕ್ಷ ರೂಪಾಯಿ ವಸತಿ ಭತ್ಯೆ ಕೂಡ ಸಿಗುತ್ತೆ. ಓಡಾಡೋಕೆ ಇನೋವಾ ಕಾರು, ಅದರ ಡ್ರೈವರ್ ಸಂಬಳ, ತಿಂಗಳಿಗೆ 2,000 ಲೀಟರ್ ವರೆಗೆ ಪೆಟ್ರೋಲ್ ಫ್ರೀ ಆಗಿ ಕೊಡಲಾಗುತ್ತೆ. ಸ್ನೇಹಿತರೆ, ಏನೇ ಆಗ್ಲಿ ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ಸಮುದಾಯಕ್ಕೆ ಒಳ್ಳೆಯದು ಮಾಡಲಿ. ಇನ್ ಕೆಲವರು ಜಾತಿ ಹೆಸರು ಹೇಳ್ಕೊಂಡು ಬಂದು ನಿರಂತರವಾಗಿ ಅಧಿಕಾರದಲ್ಲಿದ್ರೂ ಸಮುದಾಯಕ್ಕೆ ಏನು ಮಾಡಿಲ್ಲ. ಇವರ ಕತೆ ಹಾಗಾಗದಿರಲಿ ಅನ್ನೋದು ನಮ್ಮ ಆಶಯ. ಇವರ ಬಗ್ಗೆ ನಿಮಗೇನನ್ಸುತ್ತೆ? ಮಾಯಕೊಂಡ ಕ್ಷೇತ್ರದವರು ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.